ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಜೈಲಲ್ಲಿರುವಂತಹ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ, ಜೈಲು ಹಕ್ಕಿಯಾಗಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿ ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ ವಿರುದ್ಧದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್. ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗೆ ಎದುರಾಗುತ್ತಾ ಅತಿ ದೊಡ್ಡ ಸಂಕಷ್ಟ. ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಪೊಲೀಸರ ಎಡವಟ್ಟು ರಿವೀಲ್ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿ, ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈಗಾಗಲೇ ಟ್ರಯಲ್ ಆರಂಭ ಆಗಿದೆ. ಈ ಸಂದರ್ಭದಲ್ಲಿಯೇ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಈ ಹಿಂದೆ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅವರ ತಾಯಿ ಕೊಟ್ಟಂತಹ ಹೇಳಿಕೆಯು ಕೂಡ ಪ್ರಾಸಿಕ್ಯೂಷನ್ಗೆ ಹೊಸ ಸವಾಲನ್ನು ತಂದಿಟ್ಟಿತ್ತು. ಈಗ ತನಿಖಾಧಿಕಾರಿಯ ಒಂದು ನಡೆ, ಒಂದು ವಿಚಾರ ತನಿಖಾಧಿಕಾರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ರೇಣುಕಾ ಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಈ ಮೂಲಕ ಅತಿ ದೊಡ್ಡ ಟ್ವಿಸ್ಟ್ ಒಂದನ್ನು ತಂದಿಡ್ತಾ ಇದೆ. ಹಾಗಾದರೆ ಆ ಟ್ವಿಸ್ಟ್ ಏನು? ಇದು ಹೇಗೆ ತನಿಖಾಧಿಕಾರಿಗೆ ಸಂಕಷ್ಟವನ್ನು ತಂದಿಡುತ್ತೆ? ಟ್ರಯಲ್ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ತನಿಖಾಧಿಕಾರಿಯ ಈ ಒಂದು ತಪ್ಪು ಈ ಪ್ರಕರಣಕ್ಕೆ ಯಾವ ರೀತಿಯ ತಿರುವನ್ನು ಕೊಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಕೋರ್ಟ್ನಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸಣ್ಣದೊಂದು ತಪ್ಪು ಕೂಡ ತನಿಖಾಧಿಕಾರಿಯ ಕಡೆಯಿಂದಾಗಿದ್ರೆ ಅದು ಆರೋಪಿಗಳ ಪರ ವಕೀಲರಿಗೆ ಸಿಗುವಂತಹ ಅತಿ ದೊಡ್ಡ ಅಸ್ತ್ರವಾಗುತ್ತೆ. ಈ ಅಸ್ತ್ರವನ್ನು ಇಟ್ಟುಕೊಂಡು ಅದೆಷ್ಟೋ ಕೇಸುಗಳನ್ನು ಗೆದ್ದಂತಹ ನಿದರ್ಶನಗಳು ಕೂಡ ಇದೆ. ಹಾಗಾದರೆ ರೇಣುಕಾ ಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ. ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರದಲ್ಲಿ ತನಿಖಾಧಿಕಾರಿಯ ಈ ಎಡವಟ್ಟಿನ ವಿಚಾರ ಯಾವ ರೀತಿಯಾಗಿ ಆರೋಪಿಗಳ ಪರ ವಕೀಲರು ಬಳಸಿಕೊಳ್ತಾರೆ ಅನ್ನುವಂತಹ ವಿಚಾರ. ಇದೇ ಎಡವಟ್ಟನ್ನು ಇಟ್ಕೊಂಡು ಈಗ ಮತ್ತಷ್ಟು ಜನ ಈ ಪ್ರಕರಣದ ಆರೋಪಿಗಳು ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ತನಿಖಾಧಿಕಾರಿ ಮಾಡಿರುವಂತಹ ಆ ಎಡವಟ್ಟೇನು? ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಗೊತ್ತಾಗಿದ್ದೇನು? ಅದರ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಕೇಸ್ನಲ್ಲಿ ಪೊಲೀಸರೇ ಮಾಡಿಕೊಂಡ್ರ ಮಹಾ ಎಡವಟ್ಟು. ತನಿಖಾಧಿಕಾರಿ ಗಿರೀಶ್ ನಾಯಕ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಯಾಕಾಗಿ? ಆರೋಪಿಯ ಮೊಬೈಲ್ ಸೀಸ್ ಮಾಡಿ ಮಹಜರುಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಎಡವಟ್ಟು. ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಮಹಜರು ಮಾಡಿದ್ದಾಗಿ ಕಾಪಿಯಲ್ಲಿ ಸಲ್ಲಿಕೆಯಾಗಿದೆ. ಟೈಲ್ಸ್ ಹಾಕಿದ ಕ್ಯಾಬಿನ್ನಲ್ಲಿ ನಿಲ್ಲಿಸಿ ಫೋಟೋ ತೆಗೆದಿದ್ದಾರೆ ಪೊಲೀಸರು. ಆದರೆ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಟೈಲ್ಸ್ ಹಾಕಿರುವಂತಹ ಫ್ಲೋರಿಂಗ್ ಇಲ್ಲ. ಬೇರೆಡೆ ನಿಲ್ಲಿಸಿ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಅಂತ ಹೇಳಿ ತೋರಿಸಿರುವಂತಹ ಆರೋಪ ತನಿಖಾಧಿಕಾರಿಯ ಮೇಲೆ ಕೇಳಿ ಬರ್ತಾ ಇದೆ. ದಾಖಲೆಯ ಸಮೇತ ವಾದವನ್ನ ಮಂಡನೆ ಮಾಡಿದ್ದಾರೆ ಹಿರಿಯ ವಕೀಲ ಸುಧನ್ವಾ ಅವರು. ಸ್ಥಳ ಪರಿಶೀಲನೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸುವುದಕ್ಕೆ 64ನೇ CCH ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇದು ಈ ಪ್ರಕರಣದಲ್ಲಿ ಸಿಗ್ತಾ ಇರುವಂತಹ ಅತಿ ದೊಡ್ಡ ಟ್ವಿಸ್ಟ್ ಆಗಿದೆ. ಇದರ ನಡುವೆನೇ ಇದೇ ವಿಚಾರವನ್ನು ಇಟ್ಕೊಂಡು 3 ಆರೋಪಿಗಳು ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ನೇರವಾಗಿ ನ್ಯಾಯಾಧೀಶರೇ ಬಂದು ಠಾಣೆಯನ್ನು ವಿಸಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಮೊಬೈಲನ್ನು ಪೊಲೀಸರು ಸ್ಟೇಷನ್ನಲ್ಲಿ ಇಸಿದುಕೊಂಡಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಿದ್ದಾರೆ. ಇದೊಂದು ವಿಚಾರ ಈಗ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಕೊಟ್ಟಿರುವಂಥದ್ದು. ಹಾಗಾದರೆ ಪೊಲೀಸರಿಂದ ಎಡವಟ್ಟಾಗಿದ್ದೆಲ್ಲಿ? ಪೊಲೀಸ್ ಠಾಣೆ ಫೋಟೋದಲ್ಲಿನ ಟೈಲ್ಸ್ನಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಈ ವ್ಯತ್ಯಾಸವನ್ನು ಈಗ ಆರೋಪಿಗಳ ಪರ ವಕೀಲರು ಕೋಟ್ ಮಾಡಿದ್ದಾರೆ. ಮಹಜರು ವೇಳೆ ಠಾಣೆಯಲ್ಲಿ ನಿಲ್ಲಿಸಿ ಫೋಟೋವನ್ನು ತೆಗೆದಿಲ್ವಾ? ಈ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಸಾಮಾನ್ಯ ಮೊಸಾಯಿಕ್ ಟೈಲ್ಸನ್ನು ಬಳಕೆ ಮಾಡಿರುವಂಥದ್ದು. ಮಹಜರು ಕಾಪಿ ಫೋಟೋದಲ್ಲಿ ವೈಟ್ ವಿಟ್ರಿಫೈಡ್ ಟೈಲ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಈ ವಿಚಾರವನ್ನು ಈಗ ಕೋರ್ಟ್ ಮಾಡಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಮಹಜರು ಮಾಡಿದ್ದಾಗಿ ವರದಿಯಲ್ಲಿ ಸಲ್ಲಿಕೆ ಇದೆ, ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಆದರೆ ಬೇರೆ ಜಾಗದಲ್ಲಿ ನಿಲ್ಲಿಸಿ ಮಹಜರು ಕಾರ್ಯವನ್ನು ನಡೆಸಿದ್ರ ತನಿಖಾಧಿಕಾರಿ ಪೊಲೀಸರು ಅನ್ನುವಂತಹ ಅನುಮಾನವನ್ನು ಈಗ ಹಿರಿಯ ವಕೀಲರು ಮಾಡ್ತಾ ಇರುವಂಥದ್ದು. ಹಾಗಾದರೆ ಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ಯಾರು? ಯಾಕಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟರು? ಮಹಜರು ಕಾಪಿಯಲ್ಲಿಯೇ ಉಲ್ಲೇಖಿಸಿ ವಕೀಲರಿಂದ ವಾದ ಮಂಡನೆ ಆಗಿದೆ. ಇದು ರೇಣುಕಾ ಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಹೊಸ ಟರ್ನ್ಗೂ ಕೂಡ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ವಿಚಾರಣೆಯ ಸಂದರ್ಭದಲ್ಲಿ
ಸಣ್ಣದೊಂದು ತಪ್ಪು ಕೂಡ ಆರೋಪಿಗಳ ಪರ ವಕೀಲರಿಗೆ ಅತಿ ದೊಡ್ಡ ಅಸ್ತ್ರವಾಗುತ್ತೆ. ಆ ಅಸ್ತ್ರವನ್ನು ಇಟ್ಕೊಂಡು ಅದೆಷ್ಟೋ ಕೇಸುಗಳನ್ನು ಗೆದ್ದಂತಹ ನಿದರ್ಶನಗಳು ಕೂಡ ಇದೆ. ಈಗ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಈ ವಿಚಾರ ಏನಿದೆ, ಇದು ಹೇಗೆ ಆರೋಪಿಗಳಿಗೆ ಹೊರ ಆಗಬಹುದು ಅಥವಾ ವಕೀಲರಿಗೆ ಹೊರ ಆಗಬಹುದು, ಜೊತೆಗೆ ತನಿಖಾಧಿಕಾರಿಗೆ ಯಾವ ರೀತಿಯ ಸಂಕಷ್ಟವನ್ನು ತಂದಿಡಬಹುದು ಅಂತೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ನಡೀತಾ ಇರುವಂಥದ್ದು. ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಏನು ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳ ಆಧಾರದ ಮೇಲೆ ವಾದ ಪ್ರತಿವಾದ ಆಲಿಸುವಂಥ ಕೆಲಸವನ್ನು ಕೋರ್ಟ್ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ನಿನ್ನೆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಪೊಲೀಸ್ ಅಧಿಕಾರಿಗಳ ಎಡವಟ್ಟನ್ನು ಪತ್ತೆ ಮಾಡಿ ವಾದವನ್ನು ಮಾಡುವಂಥ ಕೆಲಸವನ್ನು ದರ್ಶನ್ ಪರ ವಕೀಲರು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಆರೋಪಿಗಳ ಮೊಬೈಲ್ಗಳನ್ನು ಸೀಜ್ ಮಾಡಿರುವ ಸಂಬಂಧಪಟ್ಟಂತೆ ಸಾಕಷ್ಟು ಎಡವಟ್ಟಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಒಂದಷ್ಟು ಅಂಶಗಳನ್ನು ಅವರು ಸಾಕ್ಷಿ ಸಮೇತವಾಗಿ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆರೋಪಿಗಳ ಮೊಬೈಲನ್ನು ಸೀಜ್ ಮಾಡಿರುವಂಥದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಅನ್ನುವಂಥದ್ದನ್ನು ಚಾರ್ಜ್ ಶೀಟ್ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖವನ್ನು ಮಾಡಿರುವಂಥದ್ದು. ಆದರೆ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿರುವಂಥ ಸ್ಥಳದ ಹಿಂದಿರುವಂಥ ಒಂದಷ್ಟು ಅಂಶಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ನ್ಯಾಯಾಧೀಶರಿಗೆ ಗಮನಕ್ಕೆ ತರುವಂಥ ಕೆಲಸ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರ ಆರೋಪಿಗಳು ಹೇಳುವ ಪ್ರಕಾರ ನಮ್ಮ ಮೊಬೈಲನ್ನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸೀಜ್ ಮಾಡಿಲ್ಲ, ಬೇರೊಂದು ಕಡೆ ಸೀಜ್ ಮಾಡಿದ್ದು, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಮ್ಮ ಮೊಬೈಲ್ಗಳನ್ನು ಸೀಜ್ ಮಾಡಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಅದಕ್ಕೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಲ್ಲೂ ಕೂಡ ವೈಟ್ ಕಲರ್ ಟೈಲ್ಸ್ ಇಲ್ಲ, ಅಲ್ಲಿ ಮಜಾಕ್ ಇದೆ, ಹಳೆಯ ಕಾಲದ ಮಜಾಕ್ ಆ ಠಾಣೆಯಲ್ಲಿ ಇದೆ. ಹಾಗಾಗಿ ಈ ಒಂದು ಮೊಬೈಲನ್ನು ಬೇರೆ ಕಡೆ ಸೀಜ್ ಮಾಡಿ ಇಲ್ಲಿ ಸೀಜ್ ಮಾಡಿದ್ದಾಗಿ ತೋರಿಸಿದ್ದಾರೆ ಅನ್ನುವಂಥ ಅಂಶ ಬಹಳ ಪ್ರಮುಖವಾಗಿ ಎತ್ತಿ ಹಿಡಿದಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ CCTV ಫುಟೇಜ್ಗಳನ್ನು ಸ್ವತಃ ನ್ಯಾಯಾಧೀಶರೇ ಠಾಣೆಗೆ ಹೋಗಬೇಕು ಮತ್ತು CCTV ಫುಟೇಜ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಅಂಶವನ್ನು ಮುನ್ನೆಲೆಗೆ ತಂದಿರುವಂಥದ್ದು. ಯಾಕಂದರೆ ಈಗಾಗಲೇ ವೈಟ್ ಟೈಲ್ಸ್ ಇಲ್ಲ, ಅಲ್ಲಿ ನೀವು ಹೋಗಲಿಲ್ಲ ಅಂದರೆ ಬೇರೆ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಖುದ್ದು ನೀವು CCTV ಪರಿಶೀಲನೆ ಮಾಡುವಂತೆ ಈಗ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ನ್ಯಾಯಾಧೀಶರು ಕೂಡ ಆರೋಪಿಗಳ ಪರ ನ್ಯಾಯಾಧೀಶರ ಮನವಿಯನ್ನು ಪುರಸ್ಕಾರ ಮಾಡಿರುವಂಥದ್ದು. ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಈ ಒಂದು ಅಂಶ ಎಷ್ಟರ ಮಟ್ಟಿಗೆ ಆರೋಪಿಗಳ ಪರ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ಅಂಶವಾಗಿರುತ್ತೆ. ಒಂದು ವೇಳೆ ತನಿಖಾಧಿಕಾರಿಗಳು ಕೋರ್ಟ್ನ ಒಂದು ಅಂಶವನ್ನು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರೆ ಅವರ ವಿರುದ್ಧವೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮವಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಇರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈ ರೀತಿಯ ಒಂದು ವಿಚಾರವನ್ನು ಹಿರಿಯ ವಕೀಲ ಸುಧನ್ವಾ ಅವರು ಕೋರ್ಟ್ ಮಾಡಿದ್ದಾರೆ. ಈಗ ನ್ಯಾಯಾಧೀಶರು ಹೋಗಿ ಪರಿಶೀಲನೆ ಮಾಡಿ ಅದು ಸತ್ಯಾಸತ್ಯತೆ ಏನಿದೆ ಅದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ.